ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನಿಮ್ಮ RG ಯೂಟ್ಯೂಬ್ ಚಾನಲ್. ಎಸ್, ನಾನು ಲಾಸ್ಟ್ ವಿಡಿಯೋದಲ್ಲಿ ಟೀಸರ್ ಬರುತ್ತೆ ಅಂತ ಹೇಳಿದ್ದೆ. ಅಂದರೆ ನಾನು ರೀಸೆಂಟ್ಲಿ ಪೋಸ್ಟರ್ನ ವಿಡಿಯೋಗಳನ್ನ ಮಾಡಿದ್ದೆ. ಅದರಲ್ಲಿ 8ನೇ ತಾರೀಕು ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಅವ್ರ ಬರ್ತಡೇ ಇದೆ. ಅವತ್ತು ಟೀಸರ್ ಅಥವಾ ಏನಾದರೂ ಒಂದು ಸಣ್ಣದಾಗಿ ಗ್ಲಿಮ್ಸ್ ತೋರಿಸ್ತಾರೆ ಅಂತ ಅಂದ್ಕೊಂಡಿದ್ದೆ. ಆದರೆ ಅದು ಟೀಸರ್ ಅಲ್ಲ, ಗ್ಲಿಮ್ಸು ಅಲ್ಲ, ಬರೀ ಟೀಸ್ ಅಂತ ಹೇಳ್ಬಿಟ್ಟು ಈ ಟೀಸ್ನ ನೋಡ್ಕೊಂಬಂದೆ. ಆ ಟೀಸ್ ನೋಡಿದ್ರೆ ನನಗೆ ಬಾಯಲ್ಲಿ ಬರ್ತಿರೋದು ಒಂದೇ ಮಾತು, ಏನಪ್ಪ ಅಂದರೆ ಡ್ಯಾಡೀಸ್ ಹೋಮ್ ಅಂತ ಹೇಳ್ಬಿಟ್ಟು. ಎಸ್, ನಮ್ಮ ರಾಕಿ ಬಾಯ್ ಅವರ ಹುಟ್ಟುಹಬ್ಬ ಇವತ್ತು. ಆ ಹುಟ್ಟುಹಬ್ಬಕ್ಕೆ ನನ್ನ ಕಡೆಯಿಂದ, ಆಮೇಲೆ ನಮ್ಮ ಪ್ರೀತಿಯ ಸಬ್ಸ್ಕ್ರೈಬರ್ಸ್ ಕಡೆಯಿಂದ ರಾಕಿಂಗ್ ಸ್ಟಾರ್ ಯಶ್ ಅವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳನ್ನ ತಿಳಿಸ್ತಾ, ಟೀಸರ್ ನೋಡಿದ್ಮೇಲೆ ನನಗೆ ಏನು ಇಷ್ಟ ಆಯಿತು, ಆಮೇಲೆ ಯಾವ ರೀತಿ ಎಲ್ಲ ಇದೆ, ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಅವರ ಲುಕ್ ಹೇಗಿದೆ ಅನ್ನೋದನ್ನ ಡೀಟೇಲ್ ಆಗಿ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಹೊಸಬರಾದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ಬೆಲ್ ಐಕಾನ್ ಮೇಲೆ ಒತ್ತಿದ್ರೆ ನಾನು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ಫಸ್ಟ್ ನಿಮಗೆ ನೋಟಿಫಿಕೇಶನ್ ಅಲ್ಲಿ ಬರುತ್ತೆ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಬನ್ನಿ. ಈ ಸಿನಿಮಾದ ಟೀಸರ್ ಸ್ಟಾರ್ಟ್ ಆಗೋದೆ ಒಂದು ಸ್ಮಶಾನದಲ್ಲಿ ಅಂತಂದು ಹೇಳ್ಬೋದು. ಅದರಲ್ಲಿ ವಿಂಟೇಜ್ ಕಾರ್ಗಳು, ಆಮೇಲೆ ಕೋಟ್ ಹಾಕೊಂಡಿರೋ ರೌಡಿಗಳು, ಆಮೇಲೆ ಅವ್ರನ್ನೆಲ್ಲ ನೋಡ್ತಾ ಇದ್ರೆ ಇದು 1950 1960ಸ್ನಲ್ಲಿ ನಡೆದಂತಹ ಕತೆ ಇರಬಹುದು ಅಂತ ನನಗೆ ಅನಿಸ್ತಾ ಇದೆ. ಅಷ್ಟೇ ಅಲ್ಲದೆ ಈ ಸಿನಿಮಾದ ಟೀಸರ್ ನೋಡ್ತಾ ಇದ್ರೆ ಕೌಬಾಯ್ಸ್, ಇಂಗ್ಲೀಷ್ನಲ್ಲಿ ಏನು ಕೌಬಾಯ್ಸ್ ಸಿನಿಮಾಗಳೆಲ್ಲ ಬರ್ತಾ ಇದ್ವಲ್ಲ, ಆ ಫಿಲಮ್ಗಳೆಲ್ಲ ನೆನಪಾಗುತ್ತೆ ಲೈಟಾಗಿ. ಆಮೇಲೆ ಈ ಸಿನಿಮಾದ ಟೀಸರ್ನಲ್ಲಿ ಗ್ರೀನ್ ಮತ್ತು ಡಾರ್ಕ್ ಟೋನ್ನ ಕೊಟ್ಟಿರೋದು ಒಂದು ಟಾಕ್ಸಿಕ್ ಲುಕ್ನ ಕೊಟ್ಟಿದೆ ಅಂತಂದು ಹೇಳ್ಬೋದು. ಅಷ್ಟೇ ಅಲ್ಲದೆ ಈ ಟೀಸರಲ್ಲಿ ನಮ್ಮ ರಾಕಿ ಬಾಯ್ನ ಕಂಪ್ಲೀಟಾಗಿ ತೋರಿಸಿಲ್ಲ. ಒಂದು ಸಿಯೋಲೆಟ್ ಶಾಟು ಮತ್ತು ಲಾಂಗ್ ಶಾಟ್ ಇಟ್ಟಿದ್ದಾರೆ. ಅದರಲ್ಲಿ ನಮ್ಮ ರಾಕಿ ಬಾಯ್ ಅವರು ಲಾಸ್ಟಲ್ಲಿ ಬರೋ ಸಿಗಾರ್ ಹಿಡ್ಕೊಂಬರೋ ಸೀನ್ ಇದೆಯಲ್ಲ, ಆ ಸೀನು ಈ ಟೀಸರ್ನ ನೆಕ್ಸ್ಟ್ ಲೆವೆಲ್ಗೆ ತಗೊಂಡು ಹೋಗಿದೆ ಅಂತಂದು ಹೇಳ್ಬೋದು. ನಮ್ಮ ರಾಕಿ ಬಾಯ್ನ ಲುಕ್ ನೋಡ್ತಾ ಇದ್ರೆ ಅವ್ರ ಕೈಯಲ್ಲಿರೋ ಗನ್ನು ಸಾಧಾರಣ ಗನ್ ಅಲ್ಲ, ಟಾಮಿ ಗನ್ ಅಂತ ಹೇಳ್ಬಿಟ್ಟು. ಅದನ್ನು 1950 1960ಸಲ್ಲಿ ಗ್ಯಾಂಗ್ಸ್ಟರ್ಸ್ಗಳೆಲ್ಲ ಯೂಸ್ ಮಾಡ್ತಿದ್ದಂತಹ ಗನ್ನು. ಆಮೇಲೆ ಲುಕ್ ಏನಿದೆಯಲ್ಲ, ಅವ್ರ ಲುಕ್ನ ಸಿಂಪಲ್ ಆಗಿ ತೋರಿಸಿದ್ದಾರೆ. ಶಾರ್ಟ್ ಹೇರ್ಸು, ಆಮೇಲೆ ಸಖತ್ತಾಗಿರೋ ಗಡ್ಡ, ಆಮೇಲೆ ಕೌಬಾಯ್ ಹ್ಯಾಟು ನೋಡ್ತಾ ಇದ್ರೆ ಹೊಸ ಟ್ರೆಂಡ್ನ ಶೂಟ್ ಮಾಡೋದಂದ್ರೂ ಫಿಕ್ಸ್ ಅಂತಂದು ಹೇಳ್ಬೋದು ಈ ಸಲನೂ ನಮ್ಮ ರಾಕಿ ಬಾಯ್. ಆಮೇಲೆ ಈ ಸಿನಿಮಾದಲ್ಲಿ ರಾಕಿ ಬಾಯ್ ಏನಿದ್ದಾರೆ ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಅವರು ರಾಯ್ ಅನ್ನೋ ಕ್ಯಾರೆಕ್ಟರ್ನ ನಿಭಾಯಿಸ್ತಾ ಇದ್ದಾರೆ ಅಂತಂದು ಹೇಳ್ಬೋದು. ಇನ್ನು ನಮ್ಮ ಡೈರೆಕ್ಟರ್ ಬಗ್ಗೆ ಹೇಳಲೇಬೇಕು. ಗೀತು ಮೋಹನ್ ದಾಸ್ ರವರು ನಿಮ್ಮೆಲ್ಲ ಗೊತ್ತೇ ಇದೆ, ಅವರು ಆರ್ಟ್ ಆಮೇಲೆ ರಿಯಲಿಸ್ಟಿಕ್ ಸಿನಿಮಾಗಳನ್ನ ಜಾಸ್ತಿ ಮಾಡ್ತಾಯಿದ್ರು. ನಮ್ಮ ರಾಕಿ ಬಾಯ್ ಅವ್ರ ಜೊತೆ ಸೇರಿ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಸಿನಿಮಾ ಮಾಡ್ತಾಯಿದ್ದಾರೆ, ಫುಲ್ಲಿ ಆ್ಯಕ್ಷನ್ ಸಿನಿಮಾ. ಈ ಸಿನಿಮಾದ ಟೈಟಲ್ನಲ್ಲಿ ಲಾಸ್ಟಲ್ಲಿ ಬರೋತ್ತಲ್ಲ ಲೈನು, ಸಬ್ ಟೈಟಲ್ ಏನಿದೆ ಅದರ ಫೇರಿ ಟೈಲ್ ವಿತ್ ಗ್ರೋನ್ಸ್ ಅಪ್ ಅಂತ ಹೇಳ್ಬಿಟ್ಟು. ಆ ಗ್ರೋನ್ಸ್ ಅಪ್ ಅಂದರೆ ಕನ್ನಡದಲ್ಲಿ ದೊಡ್ಡವ್ರಿಗಾಗಿ ಮಾಡಿರೋ ಒಂದು ಕಾಲ್ಪನಿಕ ಕಥೆ ಅಂತ ಹೇಳ್ಬಿಟ್ಟು. ಇದರಲ್ಲಿ ಆ್ಯಕ್ಷನ್ನು ಎಲ್ಲ ಇರುತ್ತೆ ಅಂತಂದು ನನಗೆ ಅನಿಸ್ತಾ ಇದೆ. ಕಾದು ನೋಡಬೇಕಾಗಿದೆ. ಇನ್ನೇನು ಲಾಸ್ಟಲ್ಲಿ 19ನೇ ತಾರೀಕು ಸಿನಿಮಾ ರಿಲೀಸ್ ಆಗೋಕ್ಕೆ ರೆಡಿ ಆಗಿದ್ದಾರೆ, ನಮ್ಮ ಮಾರ್ಚ್ 19. ಆಮೇಲೆ ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಅವರ 19ನೇ ಸಿನಿಮಾ. ಈ ಎರಡಕ್ಕೂ ಏನಾದರೂ ಕನೆಕ್ಷನ್ ಇದೆನಾ ಏನು ಅನ್ನೋದನ್ನ ಕಾದು ನೋಡಬೇಕಾಗಿದೆ. ನೆಕ್ಸ್ಟ್ ಅಪ್ಡೇಟ್ಸ್ ಏನು ಬರಬಹುದು ಅನ್ನೋದನ್ನ ಕಾಯಬೇಕಾಗಿದೆ. ಇದೇ ರೀತಿ ಎಕ್ಸ್ಕ್ಲೂಸಿವ್ ನಮ್ಮ ಟಾಕ್ಸಿಕ್ ಅಪ್ಡೇಟ್ ಆಗಿರ್ಬೋದು, ಆಮೇಲೆ ಎಲ್ಲ ಸಿನಿಮಾದ ಅಪ್ಡೇಟ್ಗಳನ್ನ ನಮ್ಮ ಚಾನಲಲ್ಲಿ ನೋಡಬೇಕು ಅಂದರೆ ಮಿಸ್ ಮಾಡದೆ ನಮ್ಮ ಸಬ್ಸ್ಕ್ರೈಬ್ ಮಾಡ್ಕೋಬೇಕು, ಹಾಗೂ ಬೆಲ್ ಐಕಾನ್ ಮೇಲೆ ಒತ್ತಿದ್ರೆ ನಾನು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ಫಸ್ಟ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ.